ಮುಂದಿನ ಭಾಗ ಚತುರ್ವರ್ಣ. ಶ್ರೀ ಕೃಷ್ಣ ಪರಮಾತ್ಮ ಗುಣ ಮತ್ತು ಕರ್ಮಗಳಿಗೆ ತಕ್ಕಂತೆ ಚತುರ್ವರ್ಣ ನನ್ನಿಂದ ಸೃಷ್ಟಿಸಲ್ಪಟ್ಟಿತು ಎನ್ನುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಣಗಳನ್ನು ದೇವರೇ ಮಾಡಿದನು ಎಂದು ಹೇಳಿದೆ. ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಅವರನ್ನು ವಿಭಾಗ ಮಾಡಿರುವೆನು ಎನ್ನುತ್ತಾನೆ. ಶ್ರೀ ಕೃಷ್ಣ ಪರಮಾತ್ಮ 4 ವರ್ಣಗಳನ್ನು ಕುರಿತು ಹೇಳುತ್ತಿರುವಾಗ ಕೇವಲ ಭರತಖಂಡ ಒಂದನ್ನೇ ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿಲ್ಲ, ಇಡೀ ವಿಶ್ವದ ದೃಷ್ಟಿಯಿಂದ ಹೇಳುತ್ತಿರುತ್ತಾರೆ. ಒಂದು ದೇಶ ಚೆನ್ನಾಗಿರಬೇಕಾದರೆ ಅಲ್ಲಿ 4 ಬಗೆಯ ಜನರು ಇರಬೇಕು. ಎಲ್ಲಿ ಪ್ರತಿಯೊಬ್ಬನೂ ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಮಾಡುವುದಿಲ್ಲವೋ, ಇನ್ನೊಬ್ಬರ ಕರ್ತವ್ಯವನ್ನು ಮಾಡುತ್ತಾನೆಯೋ ಆಗಲೇ ವರ್ಣಸಂಕರ ಉಂಟಾಗುತ್ತೆ. ದೇಶದಲ್ಲಿ ಅನಾಯಕತೆ ತಲೆದೋರುತ್ತೆ. ವರ್ಣವನ್ನು ಗುಣ ಮತ್ತು ಸ್ವಭಾವದ ಮೂಲಕ ನಿರ್ಧರಿಸಬೇಕಾಗಿದೆ ಎಂದಿದ್ದರೂ ಆಯಾ ವರ್ಣದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನಿಗೆ ಆಯಾ ಸ್ವಭಾವ ಇರಲಿ ಇಲ್ಲದಿರಲಿ ಆ ವರ್ಣಕ್ಕೆ ಸೇರಿದವ ಎಂಬ ತಪ್ಪು ಭಾವನೆ ನಮ್ಮಲ್ಲಿ ಬಂದು ಹೋಗಿದೆ. ಭರತಖಂಡದಲ್ಲಿ ಈಗಿರುವ ಯಾವ ಜಾತಿಯನ್ನು ತೆಗೆದುಕೊಂಡರೂ ಅದರಲ್ಲಿ 4 ವರ್ಣದವರು ಇರುವುದನ್ನು ನೋಡುವೆವು. ಒಂದು ಬ್ರಾಹ್ಮಣ ಕುಟುಂಬವನ್ನು ತೆಗೆದುಕೊಂಡರೆ ಅಲ್ಲಿ ಒಬ್ಬ ಬ್ರಾಹ್ಮಣನ ವೃತ್ತಿಯನ್ನು ಅನುಸರಿಸಿ ವೇದಾಧ್ಯಯನ ಮುಂತಾದುವನ್ನು ಮಾಡುವುದನ್ನು ನೋಡಬಹುದು. ಮತ್ತೊಬ್ಬ ಮಿಲಿಟರಿಗೆ ಸೇರಿರುವನು, 3ನೆಯವನು ಒಂದು ಅಂಗಡಿ ತೆಗೆಯುವನು, 4ನೆಯವನು ಯಾವುದೋ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರುವನು. ನಾವು ಯಾವ ವರ್ಣದಲ್ಲಿ ಹುಟ್ಟಿರುವೆವೋ ಅದೆಲ್ಲ ಮುಖ್ಯ. ನಾವು ಯಾವುದನ್ನು ನಮ್ಮ ಅಭಿರುಚಿ ಮತ್ತು ಯೋಗ್ಯತೆಗೆ ತಕ್ಕಂತೆ ಆರಿಸಿಕೊಳ್ಳುವೆವೋ ಅದು ಮುಖ್ಯ. ಪ್ರತಿಯೊಂದು ವ್ಯಕ್ತಿಗೂ ಒಂದು ಧರ್ಮವಿದೆ. ಯಾವಾಗ ನಾವು ಅದನ್ನು ಸ್ವೀಕರಿಸುತ್ತೇವೆಯೋ ಅದನ್ನು ಅನುಸರಿಸಬೇಕು. ಯಾವ ವೃತ್ತಿಯ ಮೇಲೆ ನನಗೆ ಅಭಿರುಚಿ ಇರುವುದೋ ಮತ್ತು ಯಾವುದಕ್ಕಾಗಿ ನಾನು ಹಲವು ವರ್ಷಗಳು ತರಬೇತನ್ನು ತೆಗೆದುಕೊಂಡಿರುವೆನೋ ಅದನ್ನು ಬಿಡದೆ ಆ ಮಾರ್ಗದಲ್ಲಿ ಮುಂದುವರಿಯಬೇಕು. ಹಾಗೆ ಮಾಡದೆ ಹೋದರೆ ತಪ್ಪಿತಸ್ಥರಾಗುವೆವು. ಅರ್ಜುನ ಇಲ್ಲಿ ಮಾಡುತ್ತಿರುವ ತಪ್ಪು ಅದೇ. ಅವನು ಕ್ಷತ್ರಿಯನಾಗಿ ಹುಟ್ಟಿದ್ದು ಮಾತ್ರವಲ್ಲ, ಅದು ಗೌಣ. ಅನಂತರ ಅವನು ಕ್ಷತ್ರಿಯನ ವೃತ್ತಿಯಲ್ಲಿ ತರಬೇತನ್ನು ತೆಗೆದುಕೊಂಡಿರುವನು. ದೇಶ ಅವನಿಂದ ಕ್ಷತ್ರಿಯನ ಕೆಲಸವನ್ನು ಒಂದು ಸನ್ನಿವೇಶದಲ್ಲಿ ನಿರೀಕ್ಷಿಸುತ್ತಿದೆ. ಯಾವಾಗ ಅವನು ಆ ಕೆಲಸವನ್ನು ಮಾಡುವುದಿಲ್ಲವೋ ಆಗ ಅವನು ತಪ್ಪಿತಸ್ಥನಾಗುತ್ತಾನೆ. ಭರತಖಂಡದಲ್ಲಿ ನಾವು ಈಗ ಯಾವುದನ್ನು ಅವನ ಹುಟ್ಟಿದ ಜಾತಿಯ ದೃಷ್ಟಿಯಿಂದ ಅಳೆಯಬೇಕಾಗಿಲ್ಲ. ಏಕೆಂದರೆ ಯಾವ ಜಾತಿಯೂ ಶುದ್ಧವಾಗಿಲ್ಲ. ಎಲ್ಲರೂ ಬೇರೆ ಬೇರೆ ವೃತ್ತಿಗಳಿಗೆ ಕೈ ಹಾಕಿರುವರು. ಆದರೆ ನಾವು ಒಂದನ್ನು ಅನುಸರಿಸಬೇಕು. ಯಾವ ವೃತ್ತಿಯನ್ನು ನಾವು ತೆಗೆದುಕೊಂಡಿರುವೆವೋ ಅದಕ್ಕೆ ಒಂದು ಧರ್ಮವಿದೆ. ಆ ಧರ್ಮವನ್ನು ಮಾತ್ರ ಅನುಸರಿಸಬೇಕು. ಹಾಗೆ ಅನುಸರಿಸುವಾಗ ಒಂದು ವೃತ್ತಿ ಮೇಲು, ಮತ್ತೊಂದು ವೃತ್ತಿ ಕೀಳಲ್ಲ. ಒಂದರಷ್ಟೇ ಮತ್ತೊಂದು ಮುಖ್ಯ ಸಮಷ್ಟಿಯ ದೃಷ್ಟಿಯಿಂದ ನೋಡಿದಾಗ ಮುಖ್ಯವಾಗುತ್ತದೆ. ಒಂದರಷ್ಟೇ ಮತ್ತೊಂದು ಪವಿತ್ರವಾಗುತ್ತದೆ. ಬ್ರಹ್ಮ ದೃಷ್ಟಿಯಿಂದ ನೋಡಿದಾಗ ಬಹಳ ಪವಿತ್ರವಾಗಿರುತ್ತದೆ. ಬ್ರಹ್ಮನ ಬಾಯಿಯಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು ಹಾಗೂ ಪಾದಗಳಿಂದ ಶೂದ್ರರೂ ಆಗಿರುವರು ಎಂದು ಪುರುಷ ಸೂಕ್ತದಲ್ಲಿ ಬರುವುದು. ಆ ಬ್ರಹ್ಮನಲ್ಲಿ ಒಂದು ಕೀಳು ಮತ್ತೊಂದು ಮೇಲು ಎಂಬ ಭಾವನೆ ಹೇಗೆ ಇದ್ದೀತು? ಒಂದರಷ್ಟೇ ಮತ್ತೊಂದು ಪವಿತ್ರ. ಸಕ್ಕರೆಯಿಂದ ಮಾಡಿದ ಗೊಂಬೆಯಲ್ಲಿ ತಲೆ ತಿನ್ನಲಿ, ತೋಳು ತಿನ್ನಲಿ, ಕಾಲು ತಿನ್ನಲಿ ಎಲ್ಲ ಸಿಹಿಯೇ. ಒಂದು ಹೆಚ್ಚಲ್ಲ, ಮತ್ತೊಂದು ಕಡಿಮೆ ಅಲ್ಲ. ವರ್ಣ ಮಾನವನ ಜೀವನಕ್ಕೆ ಅವಶ್ಯಕ. ಹಳೆಯ ವರ್ಣವನ್ನು ಕಿತ್ತು ಹಾಕಿದರೆ ಹೊಸ ವರ್ಣ ಆ ಸ್ಥಳದಲ್ಲಿ ಹುಟ್ಟಿಕೊಳ್ಳುವುದು. ಒಂದು ವರ್ಣ ಮೇಲು, ಮತ್ತೊಂದು ವರ್ಣ ಕೀಳು ಎಂಬ ಭಾವನೆ ಹೋಗಬೇಕು. ಆಯಾ ವರ್ಣದವರು ಮುಕ್ತರಾಗುವಾಗ ಅಲ್ಲಿಂದಲೇ ನೇರವಾಗಿ ಮುಕ್ತರಾಗುತ್ತಾರೆ. ಅವರು ಬೇರೆ ಬೇರೆ ವರ್ಣಕ್ಕೆ ಪ್ರಮೋಷನ್ ತೆಗೆದುಕೊಂಡು ಮುಕ್ತರಾಗೋದಿಲ್ಲ.